ಇವಾಗ ಎಂತ ಎಲ್ಲರೂ ಒಂದು ದಿವಸ ಎಲ್ಲರೂ ಹೋಗ್ತಾರೆ ಒಂದೊಂದೊಂದೊಂದೊಂದೊಂದು ಮಾಡಿ, ಮತ್ತು ಇದು ಶೋ ಕೂಡ ಮುಗಿಯುತ್ತೆ ಒಂದು ದಿವಸ ಅಲ್ವಾ. ಸ್ಪೆಷಲಿ ನಾನು ಕಾಟ್ಲೆಟ್ ಕಿಚನ್ಗೋಸ್ಕರನೇ ಬಟ್ಟೆ ಪರ್ಚೇಸ್ ಮಾಡಿದ್ದೀನಿ. ಇದು ರೆಡ್ ಮೇಕಪ್. ನೀವು ನನಗೆ ಹನುಮಾನ್ ಮಾಡ್ತಾ ಇದ್ದೀರಾ? ನಾನು ಒಂದು ಅಭಿಮಾನಿ ನನಗೆ ಗಿಫ್ಟ್ ಕೊಟ್ಟರು. ಹೀಗೆ ಕೂಡ ಚಂದ ಕಾಣಿಸ್ತಾ ಉಂಟಾ? ನಾನು 4-5 ವರ್ಷದಿಂದ ನಾನೇ ಎಡಿಟಿಂಗ್ ಮಾಡಿದ್ದು. ಇವಾಗ ನನ್ನ ಇಯರ್ ಹೀಗೆ ಆಗ್ತಾ ಉಂಟು. ಸಮಟೈಮ್ಸ್ ಚೇಂಜಸ್ ಇಸ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್ ಅಲ್ವಾ. ನನ್ನ ವ್ಲಾಗಿಂದ ಇಷ್ಟು ಭಯನಾ? ಅವರು ಹೇಳ್ತಾ ಇದ್ದಾರೆ ಮೈಕ್ ಹಾಕಿ ಅಂತ. ನನ್ನ ದೊಡ್ಡನೇ ಇಷ್ಟು ದೊಡ್ಡ ಉಂಟು, ಮೈಕ್ದು ಅವಶ್ಯಕತೆನೇ ಇಲ್ಲ. ಸ್ವಲ್ಪ ನಮ್ಮ ಪ್ರೊಡಕ್ಷನ್ ಟೀಮ್ ಸ್ವಲ್ಪ ಸ್ಲೋ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಕಟ್ ಎಷ್ಟು ಸತಿ ಕಟ್ ಮಾಡ್ತಾರೆ, ಕಂಟ್ರೋಲ್ ಆಗ್ತಾ ಇಲ್ಲ. ಹೋಗ್ತಾ ನಮ್ಮ ಚರ್ಚ್ ನೋಡಿ. ಬಂಗುಡೆ ಹೇಗಿದೆಯಾ? ತುಂಬಾ ಚೆನ್ನಾಗಿದೆಯಾ? ಥ್ಯಾಂಕ್ ಯು ಸರ್. ಇದೇ ಸಾಂಗ್ ಹೇಳಿಲ್ಲ ನೀನು. ನಾವು ಟ್ರೈ ಮಾಡಿದ್ದೀವಿ ಅಲ್ವಾ, ಅಷ್ಟೇ ಸಾಕು. ನಮ್ಮ ಶೂಟಿಂಗ್ ಎಲ್ಲ ಆಯ್ತು. ಇವರು ಆಕ್ಚುಲಿ ಮ್ಯಾಮ್ದು ಮಗ. ಆಕ್ಚುಲಿ ಪೇಮೆಂಟ್ ಆಗಿದೆ ಮ್ಯಾಮ್, ಸೊ ಶಿ ಹ್ಯಾಸ್ ಅಪ್ಗ್ರೇಡೆಡ್ ಅವರ್ ಫೋನ್. ಎಲ್ಲ ಲೋನ್ ಮ್ಯಾಮ್, EMI ಪರಾಟ ಹಾಕ್ತೀನಿ, ಕೋಳಿ ಹಾಕ್ತೀನಿ, ಮತ್ತೊಂದು ಪರಾಟ ಹಾಕ್ತೀನಿ, ಕೋಳಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವು? ಸೊ ಇವಾಗ ಜಸ್ಟ್ ನಾನು ಬೆಳಿಗ್ಗೆ ಇವಾಗ ಉಡುಪಿಯಿಂದ ಬ್ಯಾಂಗ್ಳೂರಿಗೆ ಬಂದಿದ್ದೀನಿ ಕಾಟ್ಲೆ ಕಿಚನ್ ಶೂಟಿಗೆ. ಓಕೆ, ಆ್ಯಂಡ್ ಫಸ್ಟ್ ಇವಾಗ ವ್ಲಾಗ್ ಮಾಡೋದು ನಮ್ಮ ನ್ಯೂ ಫೋನಲ್ಲಿ. ಕ್ವಾಲಿಟಿ ಹೇಗಾ? ಚಂದಲ್ವಾ? ತುಂಬ ಬೇಗನೆ ಆ್ಯಕ್ಚುಲಿ ನಾನು ರೀಚ್ ಆಗಿದ್ದೀನಿ. ಓಕೆ, ಇವಾಗ 6 ಗಂಟೆ ಆಗ್ತಾ ಉಂಟು. ಎಲ್ಲರೂ ಇವಾಗ ಬರ್ತಾರೆ. 6:30 ತನಕ ಎಲ್ಲರೂ ಇವಾಗ ಬರ್ತಾರೆ. ಓಕೆ, ಸೊ ಟುಡೇಸ್ ಎಪಿಸೋಡಿಗೆ ತುಂಬ ಎಕ್ಸೈಟೆಡ್ ಇದ್ದೀನಿ ನಾನು. ನಿಮಗೆ ಬಟ್ಟೆ ತೋರಿಸ್ಲಾ ನಾನು ಟುಡೇ ಕಾಟ್ಲೆ ಕಿಚನ್ಗೆ ಇವಾಗ ಎಂತ ಹಾಕ್ತಾ ಇದ್ದೀನಿ ಅಂತ? ಒಂದು ನಿಮಿಷ. ಒಣೆ ಮೀನು ತಗೊಂಡು ಬಂದಿದ್ದೀನಿ, ನಾನು ನಿಮಗೆ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಒಣೆ ಮೀನು ತರ್ಕೊಂಡು ಬಂದಿದ್ದೀನಿ. ಯಾರಿಗೆ ಅಂತಂದರೆ ಪ್ರೊಡಕ್ಷನಲ್ಲಿ ಒಂದು ಅಣ್ಣ ಇದ್ದಾರೆ. ಒಂದು ಸತಿ ನಾನು ಗಂಜಿ ಮತ್ತು ನುಂಗೆ ಚಟ್ನಿ ಅಡಿಗೆ ಮಾಡುವಾಗ ಅವರು ಹೇಳಿದರು, ನೆಕ್ಸ್ಟ್ ಟೈಮ್ ಬರುವಾಗ ನೀನು ಊರಿಂದ ಒಣೆ ಮೀನು ತಗೊಂಡು ಬಾ ಅಂತ. ಅವರಿಗೆ ತುಂಬ ಇಷ್ಟ ಅಂತ. ಸೊ ಅದಕ್ಕೆ ನಾನು ಇದೇ ಒಣೆ ಮೀನು ತಗೊಂಡು ಬಂದಿದ್ದೀನಿ. ಅವರಿಗೆ ಕೊಡೋಣ, ನಂತರ ಕೊಡೋಣ. ಇವಾಗ ನಾನು ನಿಮಗೆ ನನ್ನ ಬಟ್ಟೆ ತೋರಿಸ್ತೀನಿ. ಒಂದು ನಿಮಿಷ. ಆ್ಯಕ್ಚುಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ನನಗೆ ಹೇಳಿದ್ದಾರೆ, ರಕ್ಷಿತಾ ಯಾವಾಗಲೂ ಸಾರಿ, ಯಾವಾಗಲೂ ಲಂಗರಾಕಿ ಹಾಕ್ತೀಯಾ ಅಂತ, ಒಂದು ಸತಿ ಬೇರೆ ಟ್ರೈ ಮಾಡಿ ಅಂತ. ಆ್ಯಕ್ಚುಲಿ ಸತ್ಯ ಹೇಳಿದರೆ ನಾನು ಲಂಗರಾಕಿ ಸಾರಿಯಲ್ಲಿ ತುಂಬ ಕಂಫರ್ಟೇಬಲ್ ಇರ್ತೀನಿ. ಬಟ್ ನಾವು ಬೇರೆ ಟ್ರೈ ಮಾಡಿದ್ರೇ ನಮಗೆ ಗೊತ್ತಾಗೋದಲ್ವಾ ಇವಾಗ ಇದರಲ್ಲಿ ಕೂಡ ಕಂಫರ್ಟೇಬಲ್ ಉಂಟಾ ಇಲ್ಲ ಅಂತ. ಸೊ ಟ್ರೈ ಮಾಡೋಣ ನಾವು. ಸೊ ನಾನು ಒಂದು ಬಟ್ಟೆ ಪರ್ಚೇಸ್ ಮಾಡಿದ್ದೀನಿ, ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸ್ಪೆಷಲಿ ನಾನು ಕಾಟ್ಲೆ ಕಿಚನ್ಗೋಸ್ಕರನೇ ಬಟ್ಟೆ ಪರ್ಚೇಸ್ ಮಾಡಿದ್ದೀನಿ. ಇದೆ ನೋಡಿ, ಇದೆ ಒಂದು ಹೀಗೆ ಟಾಪ್ ಉಂಟು, ಮತ್ತು ಇದಕ್ಕೆ ಒಂದು ಪ್ಯಾಂಟ್ ಉಂಟು. ಓಕೆ, ಒಂದು ಪ್ಯಾಂಟ್ ಮತ್ತು ಒಂದು ಶಾಲು, ಸೇಮ್ ಕಲರ್ ಡ್ರೆಸ್, ಜ್ಯುವೆಲ್ರಿ. ಅಯ್ಯೋ ಪಾಪ, ನನ್ನ ಅಮ್ಮ ನೋಡಿ ಹೇಗೆ ಸೆಟ್ ಮಾಡಿ ಕೊಟ್ಟಿದ್ದಾರೆ. ಇದೇ ಕಾಜಿ ಮತ್ತು ಇಷ್ಟು ದೊಡ್ಡ ಇಯರಿಂಗ್ಸ್. ಓಕೆ, ನೆಕ್ಲೆಸ್ ಎಲ್ಲ ಬೇಡ, ಯಾಕೆಂದರೆ ದೊಡ್ಡ ಇಯರಿಂಗ್ಸೇ ಹಾಕ್ತೀನಲ್ವ, ನೆಕ್ಲೆಸ್ ಎಲ್ಲ ಬೇಡ. ಸೊ ಇದೇ ನನ್ನ ಕಾಸ್ಟ್ಯೂಮು ಟುಡೇಸ್ ಎಪಿಸೋಡ್ಗೆ. ಓಕೆ, ತುಂಬ ಎಕ್ಸೈಟೆಡ್ ಇದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್. ಸ್ವಲ್ಪ ಟೈಮ್ ಮುಂಚೆನೇ ಬಂದಿದ್ದೀನಿ. ನೀವು ಪ್ರೀವಿಯಸ್ ಟೈಮ್ ಯಾಕೆ ಬರಲಿಲ್ಲ? ನಿಮಗೆ ಅಂತ ತಗೊಂಡು ಬರಲಿಕ್ಕೆ ಹೇಳಿದ್ದೀನಿ, ಮರ್ತು ಹೋಗಿದ್ದೀರಾ? ನಾನು ಹೌದಾ? ಇವಾಗ ಮತ್ತೆ ಯಾವಾಗ ತಗೊಂಡು ಬರ್ತೀರಾ? ಸತ್ಯ ನೆಕ್ಸ್ಟ್ ಎಪಿಸೋಡಲ್ಲಿ ತಗೊಂಡು ಬರ್ತೀರಾ? ಓಕೆ, ಆ್ಯಕ್ಚುಲಿ ಎಂತ ಗೊತ್ತಿಲ್ಲ, ಇವರು ನಮ್ಮ ಮೇಕಪ್ ಆರ್ಟಿಸ್ಟ್ ಅವರು. ನಾನು ಇವರಿಗೆ ಹೇಳಿದ್ದೀನಿ, ನನಗೆ ಆ್ಯಕ್ಚುಲಿ ಒಂದು ಮಷಿನ್ ಬೇಕಿತ್ತು, ಕರ್ಲಿಂಗ್ ಮಷಿನ್. ಯಾವಾಗಲೂ ಹೀಗೆ ಒಕೇಶನ್ನಲ್ಲಿ ಯಾವಾಗಲೂ ಹೀಗೆ ಕರ್ಲಿ ಮಾಡಲಿಕ್ಕೆ ಇದ್ದರೆ ಮಾಡ್ಬೋದಲ್ವಾ. ಸೊ ಅದಕ್ಕೆ ಅವರು ಹೇಳಿದರು ತಗೊಂಡು ಬರ್ತಾರೆ ಅಂತ. ನೆಕ್ಸ್ಟ್ ಟೈಮ್ ತಗೊಂಡು ಬನ್ನಿ. ಓಕೆ, ಇವಾಗೊಂದು ರಪ ಮೇಕಪ್ ಮಾಡಿ ನನಗೆ. ಬನ್ನಿ, ಎಲ್ಲರೂ ಬರುವ ಮುಂಚೆನೇ ನಾವು ರೆಡಿ ಆಗೋಣ. ಆಗ ನಂತರ ನಮಗೆ ಮಾತಾಡಲಿಕ್ಕೇ ಸಿಗಲ್ಲ. ಆಗ ನಂತರ ಎಲ್ಲರೂ ಲೇಟ್ ಇದೇ ಮಾಡ್ತಾರೆ, ಬೇಗ ಸೆಟ್ ಒಳಗೆ ಬರಬೇಕು ಅಂತ ಹೇಳ್ತಾರೆ. ನನಗೆ ಸ್ವಲ್ಪ ಹೊರಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೇ ಆಗಲ್ಲ. ಸೊ ನಾನು ಇವಾಗ ಫಸ್ಟ್ ರೆಡಿ ಆಗಿಬಿಡ್ತೀನಿ, ಆಗ ನಂತರ ಹೊರಗೆ ಹೋಗಿ ಮಾತಾಡೋಣ. ಓಕೆ, ಮೇಕಪ್ ಆರ್ಟಿಸ್ಟ್ ಅವರು ಮೇಕಪ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ.
ಕಾಟ್ಲೆ ಕಿಚನ್ ಶೂಟಿಗೆ ಹೋಗಲಿಕ್ಕೆ ಡೆಡಿಕೇಶನ್. ಥ್ಯಾಂಕ್ ಯು. ವೆಲ್ಕಮ್. ಅಣ್ಣಂಗೂ ಖುಷಿ ಆಗ್ಬಿಟ್ಟೈತಲ್ಲ, ಅಣ್ಣ ರಕ್ಷಿತಾ ರೆಡಿ ಆಗ್ತಿದ್ದಾಳೆ ಅಂತ. ಗುಡ್ಗಲ್ ಇವಾಗಲ್ಲ ಗೈಸ್. ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಲಾಸ್ಟ್ ಟೈಮ್ ನಾನು ಯಾವಾಗ ಇಲ್ಲಿ ಶೂಟಲ್ಲಿ ಬರುವಾಗ ನನ್ನ ಒಂದು ಅಭಿಮಾನಿ ಆ್ಯಕ್ಚುಲಿ ಗಿಫ್ಟ್ ಕೊಟ್ಟು ಹೋದರು. ಓಕೆ, ಅವರಿಗೆ ಆ್ಯಕ್ಚುಲಿ ನನಗೆ ಮೀಟ್ ಮಾಡಲಿಕ್ಕೆ ಇತ್ತು, ಬಟ್ ಮೀಟ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಸೆಟ್ ಹಾಲಾಗೆ ಎಂಟ್ರಿ ಇಲ್ಲ ಅಲ್ವಾ. ಸೊ ಅವರು ನನಗೆ ಗಿಫ್ಟ್ ಇಟ್ಟು ಹೋಗಿದ್ದಾರೆ, ವಾಚ್ಮ್ಯಾನ್ ರೂಮಲ್ಲಿ ಇಟ್ಟು ಹೋಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಮ ಗಿಫ್ಟ್ ಇವಾಗ ನಾನು ದಾದಂಪಿನಾಯ್ತು ಇಸ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು. ಹಾಯ್ ಮೇಘಾ, ಗುಡ್ ಮಾರ್ನಿಂಗ್. ಹೌದು, ಆ್ಯಕ್ಚುಲಿ ನನ್ನ ಸ್ಟೋರೇಜ್ ಎಲ್ಲ ಫುಲ್ ಆಗ್ತಾ ಇತ್ತು. ಸೊ ಅದಕ್ಕೆ ಒಂದು ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ. ಮತ್ತು ಸ್ವಲ್ಪ ವರ್ಷ ಕೂಡ ಆಯ್ತಲ್ವಾ. ಇದೇ ಸೇಮ್ ಕಲರ್ ಬೇಕಾ ನಿಮಗೆ? ತಗೊಂಡಾಯ್ತಾ? ತಗೊಂಡಾಗಲೇ ಏಪ್ರಿಲ್ ತಗೊಂಡಿದ್ದು, ಮೇ ಜೂನ್. ಹಾಂ, ಪರವಾಗಿಲ್ಲ. ಇವಾಗ 18 ಬರುತ್ತೆ ಅಲ್ವಾ, ಆ ಟೈಮಲ್ಲಿ ತಗೊಳ್ಳಿ. ಇವಾಗ 2 ತಿಂಗಳು 4 ತಿಂಗಳಾಗಿದೆ. ಇದೇ ಒಂದು ಸತಿ ನಾವು ತಗೊಳ್ಳ ನಂತರ ನಾನು ಇದೇ ತಗೊಳ್ಳ ನಂತರ ರೇಟ್ ಇದೇ ಆಯ್ತಲ್ವಾ. ಇವಾಗ 10 ವರ್ಷ ಬೇಕಿದ್ರೆ ಫೋನ್ ತಗೊಳ್ಳಲ್ಲ ನಾನು. ಹಾಗೆ ಇದಕ್ಕೆ ಎಲ್ಲ ರೇಟ್ ಹಾಗೆ ನೋಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಇದೇ ನಮ್ಮ ಇನ್ವೆಸ್ಟ್ಮೆಂಟ್ ಅಲ್ವಾ. ಎಂತ ಯಾರು ಸಂಡೆಯಲ್ಲಿ ಕಾವ್ಯ ಎಲಿಮಿನೇಷನ್ ಆಗಿದೆ? ನಾನು ನೋಡ್ಲಿಲ್ಲ, ನನಗೂ ಗೊತ್ತಿಲ್ಲ, ಗ್ರೂಪ್ ಅಲ್ಲ ನೋಡಿದ್ದು. ಹೌದಾ ಗೈಸ್? ಸಂಡೇ ಎಪಿಸೋಡಲ್ಲಿ ಕಾವ್ಯ ಎಲಿಮಿನೇಟ್ ಆಗಿದ್ದಾರೆ. ಪ್ರೀವಿಯಸ್ ಟೈಮಲ್ಲಿ ಅದೇ ಬ್ಯಾಚಿಂದನೇ 1 ಜನ ಎಲಿಮಿನೇಟ್ ಆದರು. ಇವಾಗ ಕೂಡ ಕಾವ್ಯ ಅವರು ಎಲಿಮಿನೇಟ್ ಆಗಿದ್ದಾರೆ. ಅದಕ್ಕೆ ಇವಾಗ ಇಲ್ಲಿಂದ ಸಮೀಕ್ಷೆ ತೆಗೆದು ಈವ್ನಿಂಗ್ ಬ್ಯಾಚಿಗೆ ಹಾಕಿದ್ದಾರೆ. ಸಮೀಕ್ಷೆ ಇಲ್ಲ, ಇಲ್ಲಿ ಸಮೀಕ್ಷೆ ಅಲ್ಲಿ ಹೋದ್ರಾ? ಸೊ ನಾನು ನೀವು ಭಾವಿಶ್ ಮತ್ತೆ ತಾಂಡವ್ ಅಷ್ಟೇ. ಇವಾಗ ಎಂತ ಎಲ್ಲರೂ ಒಂದು ದಿವಸ ಎಲ್ಲರೂ ಹೋಗ್ತಾರೆ, ಒಂದೊಂದೊಂದೊಂದೊಂದೊಂದು ಮಾಡಿ. ಮತ್ತು ಇದು ಶೋ ಕೂಡ ಮುಗಿಯುತ್ತೆ ಒಂದು ದಿವಸ ಅಲ್ವಾ. ಫಿಕ್ಸ್ ಆಗಿದೆಯಲ್ಲ ಒಂದು ದಿವಸ ಅಂತ. ಗೈಸ್, ಒಂದು ಸ್ಯಾಡ್ ವಿಷಯ ಎಂತಂದರೆ, ಜಸ್ಟ್ ಇವಾಗ 3 ವಾರ ಮಾತ್ರ, ಇವಾಗ ಇದೇ ಬಿಟ್ಟು 3 ವಾರ ಮಾತ್ರ ಕಾಟ್ಲೆ ಕಿಚನ್ ಇರೋದು. ಆಗ ನಂತರ ಲಾಸ್ಟ್ ಫಿನಾಲೆಯಲ್ಲಿ ಯಾರು 6 ಜನ ಇರ್ತಾರೆ. ಆಗ ನಂತರ ಮುಗೀತು ಕಾಟ್ಲೆ ಕಿಚನ್ ಶೋ. ಆಗ ನಂತರ ನಿಮಗೆ ನನಗೆ ಮೇಕಪ್ ಮಾಡಲಿಕ್ಕೇ ಆಗಲ್ಲ. ನೀವು ಮಿಸ್ ಮಾಡಲ್ವಾ? ಇದು ರೆಡ್ ಮೇಕಪ್ ನೀವು ನನಗೆ ಹನುಮಾನ್ ಮಾಡ್ತಾ ಇದ್ದೀರಾ? ಎಂತ ನಿಮ್ಮ ಫಾಸ್ಟ್ ಮೇಕಪ್ ಸೂಪರ್ ಆಗಿದೆ. ಹೌದು, ನಿಮ್ಮ ಬಟ್ಟೆ ಚಂದ ಉಂಟು. ಥ್ಯಾಂಕ್ ಯು. ಗಿಫ್ಟ್ ಎಲ್ಲಿ ನನ್ನ? ಥ್ಯಾಂಕ್ ಯು. ನನ್ನ ಒಂದು ಅಭಿಮಾನಿ ನನಗೆ ಗಿಫ್ಟ್ ಕೊಟ್ಟರು. ಅವ್ರ ಹೆಸರೇನು ಕೇಳ್ಕೊಂಡಿಲ್ವಾ? ಅವರ ಹೆಸರು ಎಂತ? ಅವರು ನನ್ನ ಹೆಸರು ರಕ್ಷಿತ್ ಅಂತ ಬರೆದಿದ್ದಾರೆ. ಓ, ನನ್ನ ಫೇವ್ರೇಟ್. ಇಲ್ಲಿ ನೋಡಿ, ಜ್ಯುವೆಲ್ರಿ ಸೆಟ್ ನನಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಚಂದ ಉಂಟಲ್ವಾ? ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಕಿಲಿಗೆ ಆ್ಯಕ್ಚುಲಿ ಇದೇ ಉಂಟು, ಸೊಂಟ ಪಟ್ಟಿ ಉಂಟು, ಮತ್ತು 2 ಇಯರಿಂಗ್ಸ್ ಉಂಟು. ಗುಡ್ ಮಾರ್ನಿಂಗ್ ಮ್ಯಾನೇಜರ್ ಸರ್. ಕನ್ನಡದಲ್ಲೂ ಹೆಸರು ಬರೆದಿದ್ದಾರೆ, ರಕ್ಷಿತಾ ಅಂತ. ಹೌದು, ಇಂಗ್ಲಿಷ್ ಅಲ್ಲಿ. ಹೌದು, ಇವರು ನಿಮ್ಮ ಟೀಮ್ ಮೆಂಬರ್ ಮಾತಾಡುದು ನಮ್ಮ ಜೊತೆಗೆ. ಮತ್ತೆ ಹೇಗ ನಾವು ಕೆಲಸ ಮಾಡುದು? ಆಯ್ತು, ಒಳ್ಳೆ ಇದು ಬರ್ಬೇಕು ನಮ್ಮ ಬೇರೆ 2020 ಬೇರೆ ಚೇಂಜ್ ಆಗ್ಬಿಡುತ್ತೆ. ಎದುರಿಸ್ಬೇ ಚೇಂಜ್ ಆಗ್ಬಿಡುತ್ತೆ. ನಾನು ಇದೇ ಮಾಡಲಿಲ್ಲ. ಇವಾಗ ನಾನು ಸ್ವಲ್ಪ ಹೇರ್ ಸ್ಟೈಲ್ ಮಾಡಿಬಿಡ್ತೀನಿ ಗೈಸ್. ನಾನು ಇದೇ ಹೇರ್ ಸ್ಟೈಲ್ ಮಾಡೋಣ, ಮತ್ತೆ ಹಿಂದೆಯಿಂದ ಜಡೆ ಹಾಕೋಣ ನಾವು. ಎಲ್ಲೋಗಿ ನೋಡ್ಕೊಬ. ವೇಟ್, ಹೀಗೆ ಕೂಡ ಚಂದ ಕಾಣಿಸ್ತಾ ಉಂಟಾ? ಹಾಗಲ್ಲ, ಬಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಎಂತ ಗೊತ್ತುಂಟಾ,
ಹಾಂ ಹಾಂ ಆ ಥರನೇ ಇರಲಿ. ಆದ ನಂತರ ಲೂಸ್ ಜಡೆ ಹಾಕಿ, ಲೂಸ್ ಜಡೆ ಹಾಕಿ. ಆದ ನಂತರ ಹಿಂದೆಯಿಂದ ಸ್ವಲ್ಪ ವೈಟ್ ಡೈಮಂಡ್ 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 ಹಾಕಿ. ನಾನು ನಿಮಗೆ ಫೈನಲ್ ರಿಸಲ್ಟ್ ತೋರಿಸ್ತೀನಿ ಅಕ್ಕ ಹೇಗೆ ಮಾಡ್ತಾರೆ ಅಂತ. ಜಡೆ ಹಾಕ್ತಾ ಇದ್ದೀನಿ ನಾನು. ಮುಂಚೆ ಹಾಕಿ ಜಡೆ ನನ್ನ, ಅದೇ ಡೈಮಂಡ್ ಡೈಮಂಡ್ ಕೂಡ ಹಾಕಿ. ಆ್ಯಕ್ಚುಲಿ ಇಲ್ಲಿ ಕೂಡ ಸ್ಟೋನ್ ಉಂಟಲ್ವಾ, ತಲೆಯಲ್ಲಿ ಕೂಡ ಸ್ಟೋನ್ ಹಾಕ್ತೀನಿ. ನಾನು 4-5 ವರ್ಷದಿಂದ ನಾನೇ ಎಡಿಟಿಂಗ್ ಮಾಡಿದ್ದು. ನನಗೆ ಬೇರೆ ಹೀಗೆ ಎಡಿಟಿಂಗ್ ಆಗಲ್ಲ. ಇವಾಗಲೂ ನಾನೇ. ಹೌದು, ನಮ್ದು ನಾವೇ ಮಾಡಿದ್ರೆ ಚಂದ. ಹೌದು, ನಮಗ್ ಗೊತ್ತಾಗುತ್ತೆ ಅವಾಗ ಎಲ್ಲೆಲ್ಲಿ ಏನೇನು ಹಾಕ್ಬೇಕು. ಆಯಿತು ಗೈಸ್, ಇಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಉಂಟು. ನಾನು ಸ್ವಲ್ಪ ಕೆವಿ ಬರಲಿ, ಕಾಣಿಸ್ತಾ ಉಂಟಲ್ವ. ದೊಡ್ಡ ಇಯರಿಂಗ್ಸ್ ಹಾಕ್ತಾ ಇದ್ದೀನಿ. ನೆಕ್ಕಲ್ಲಿ ಅಂತ ಹಾಕಲ್ಲ, ಯಾಕಂದರೆ ಇದೇನೇ ಹೆವಿ ಉಂಟಲ್ವಾ. ಇವಾಗ ನನ್ನ ಇಯರ್ ಹೀಗೆ ಆಗ್ತಾ ಉಂಟು. ಹೌದಾ, ತೂಕ ಇದೆಯಾ? ಹೌದು. ತಿಂಡಿಗೆ ನೋಡಿ ಎಂತ ಕೊಟ್ಟಿದ್ದಾರೆ ಅಂತ ಟುಡೇ. ಥ್ಯಾಂಕ್ ಯು ಸೋ ಮಚ್ ಹೇರ್ ಸ್ಟೈಲಿಗೆ, ಥ್ಯಾಂಕ್ ಯು ಸೋ ಮಚ್ ಮೇಕಪ್ಗೆ. ಎಂತ ಕಾಸ್ಟ್ಯೂಮ್ ಇವತ್ತು ಚೆನ್ನಾಗಿದೆ, ಅದೇ ನೋಡಿ ನೋಡಿ ಬೇಸರ. ಹೌದಾ? ಇಲ್ಲಿ ನೋಡಿ ನೋಡಿ ಒಂದೇ ತರ ಕಾಣಿಸ್ತಿರ್ಲಿ, ಇವತ್ತು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ಬಾಳು ಹಣ್ಣಿನ ಸಾಂಗಿಗೆ ಆ ಲಂಗದವಣೆ ಹಾಕಿದ್ದು ಅನ್ಸುತ್ತಲ್ಲ, ಅದೊಂದು ಸಾಂಗಿಗೆ ಫುಲ್ ಟೆನ್ಕಾಸ್ಟ್. ಥ್ಯಾಂಕ್ ಯು. ಸಮಟೈಮ್ಸ್ ಚೇಂಜಸ್ ಇಸ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್ ಅಲ್ವಾ? Absolutely. थोड़ा थोड़ा ಸೇಮ್ ಥೋಡಾ ಥೋಡಾ ಇಂಗ್ಲಿಷ್. ಸೊ ಗೈಸ್, ಫೈನಲಿ ನಾನು ರೆಡಿ ಆಗಿದ್ದೀನಿ. ಓಕೆ. ಓ ಭವಿಷ್ಯ, ಹಾ ನಮ್ಮ ಭವಿಷ್ಯ ನೋಡಿ ಇವತ್ತು ಕುರಿ ಮರಿ ತರ ಕಾಣಿಸ್ತಿದೆ. ಚೆನ್ನಾಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಾತಾಡಿ, ಹೇಳಿ. ಹಾಯ್, ಎಲ್ಲಿಂದ ಬಂದಿದ್ದೀರಾ? ಹೌದಾ? ಹೌದಾ, ತುಂಬ ಖುಷಿ ಆಯಿತು ಮೀಟ್ ಮಾಡಿ. ಬಾಯ್ ಬಾಯ್. ಹಾಂ ಹಾಂ, ಫೈನಲಿ ನಾನು ರೆಡಿ ಆಗಿದ್ದೀನಿ. ಇದೇ ನನ್ನ ಫೈನಲ್. ಇದೆ ಒಣ ಮೀನು. ಒಣ ಮೀನು? ನೀನ್ ಮತ್ತೆ ಒಣ ಮೀನು ಮಾಡ್ತಿರೋದು ಇವತ್ತು? ಇಲ್ಲ, ಅಲ್ಲ ಮತ್ತೆ ಯಾರಿಗೆ ಒಣ ಮೀನು? ಯಾರಿಗೆ? ಅದೇ ಒಂದು ಪ್ರೊಡಕ್ಷನ್, ಒಂದು ಹುಡುಗ ಇದ್ದಾರೆ, ಒಂದು ಅಣ್ಣ ಇದ್ದಾರೆ, ಅವರಿಗೆ ಏನು ಹೆಸರು ಅಣ್ಣಂದು? ಗೊತ್ತಿಲ್ಲ. ಗೊತ್ತಿಲ್ಲ, ಅವರು ಪ್ರೊಡಕ್ಷನ್ ಟೀಮ್. ಎಂತ ನೀವು ಓಡುದು? ಅರೆ ಅರೆ, ನನ್ನ ವ್ಲಾಗಿಂದ ಇಷ್ಟು ಭಯನಾ? ಸೊ ಫೈನಲಿ ನಾವು ನಮ್ಮ ಸೆಟ್ಟಲ್ಲಿ ಬಂದಿದ್ದೀವಿ. ಇಲ್ಲಿ ನೋಡಿ ನಮ್ಮ ಸೆಟ್ ಎಷ್ಟು ಮುದ್ದಾಗಿ ಉಂಟು ಟುಡೇ. ವಾವ್ ಗೈಸ್, ಟುಡೇಸ್ ನಮ್ಮ ಸೆಟ್ ನೋಡಿ ಎಷ್ಟು ಚಂದ ಉಂಟಲ್ವಾ. ಫುಲ್ ಗ್ರೀನರಿ 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 ಉಂಟು ಟುಡೇಸ್ ಸೆಟ್. ಇವಾಗ ಪೂಜೆ ಮಾಡ್ಲಿಕ್ಕೆ ಉಂಟಲ್ವಾ, ಬನ್ನಿ. ಮೈಕ್ ಸೆಟಪ್ ಆಗ್ತಾ ಉಂಟು ಮೇಘ ಅವರದ್ದು. ಭಾವಿಷ್ ಅವರೇ, ಓ ಭಾವಿಷ್ ಅವರೇ, ಹಾಯ್, ಚಂದ ಇದ್ದೀನಿ. ತುಂಬಾ ಎಕ್ಸೈಟೆಡ್ ಇದ್ದೀವಿ ನಾವು. ನೋಡಿ, ಇವತ್ತು ರಕ್ಷಿತಾ ಅವರು ಹೊಸ ಫೋನ್ ತಗೊಬಂದಿಲ್ಲ, ಎಲ್ಲ ತೋರಿಸ್ತಾ ಇದಾರೆ ಎಲ್ರಿಗೂ. ನನ್ನ ಹೊಸ ಫೋನ್ ಅಂತ ನನಗೆ ಗೊತ್ತಾಗಲ್ವಾ? ನಿಮ್ ಹೊಸ ಫೋನ್ ತೋರಿಸ್ಲಿಕ್ಕೆ ಅಂತ ತೆಗೆದ್ಮೇಲೆ ನಮಗೆ ಗೊತ್ತಾಗೋದಿಲ್ವಾ ಅದು? ನೋಡಿ, ಹೊಸ ಫೋನ್ ತಂದು ಬೆಳಗ್ಗೆನೆ ಎಲ್ರಿಗೂ ತೋರಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಮೈಕ್ ಹಾಕಿ ಅಂತ. ನನ್ನ ದೊಂಡೆನೇ ಇಷ್ಟು ದೊಡ್ಡ ಉಂಟು, ಮೈಕ್ದು ಅವಶ್ಯಕತೆನೇ ಇಲ್ಲ. ದೊಂಡೆ ದೊಂಡೆ ಟುಡೇ ಹೇಳಿಲ್ಲ ನನಗೆ ಯಾರು ಅಂತ. ಮೈಕ್ ಹಾಕ್ತಾ ಇದ್ದೀನಿ, ಶೂಟ್ ಸ್ಟಾರ್ಟ್ ಆಗ್ತಾ ಉಂಟು. ಹಾಕಿ ಸ್ವಲ್ಪ. ನಮ್ಮ ಪ್ರೊಡಕ್ಷನ್ ಟೀಮ್ ಸ್ವಲ್ಪ ಸ್ಲೋ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಇವರು ಸ್ಲೋ, ಸಾರಿ. ಇಡೀ ಒಂದು ಜನ ಹತ್ರ ನಾವು ಡಿಪಾರ್ಟ್ಮೆಂಟ್ಗೆ ಹೇಳಲಿಕ್ಕೆ ಆಗಲ್ಲ. ಒಂದು ಜನ ಸ್ವಲ್ಪ ಸ್ಲೋ.
ಎಷ್ಟಾಯ್ತು ಫೋನು? ಎಷ್ಟಾಯ್ತು ಫೋನು? 2ಗೆ 10 ಕಮ್ಮಿ. 1,90,000 ಆಯ್ತಾ? ಇವಾಗ ನಮ್ದು ಎಂಟ್ರಿ. ನೀನಂತ ಫೋನ್ ಇಟ್ಕೊಂಡು ಹೋಗೋದಾ ಹಿಂಗೆ? ಹೌದು ತಾಂಡವ್ ಅವ್ರೆ, ನಿಮ್ ಜೊತೆಗೆ ನೀವು ಸ್ಟೇಜ್ ಮೇಲೂ ಫೋನ್ ತಗೊಂಡು ಹೋಗ್ತೀರಾ? ರೆಡಿ. ಅಂದ ತುಳಿದಾರು ಅವರು ತುಳು ಅವರು ಅಷ್ಟೇ ಗೊತ್ತುಂಟು ಅವರಿಗೆ. 2 ಸೆಂಟೆನ್ಸ್ ಮಾತ್ರ. ಆತಜಿ ಗೈಸ್ ನಮ್ದು ಎಂಟ್ರಿ ಇವಾಗ ಹೋಗುದು. ಇವಾಗ ಹೋಸ್ಟ್ ಆಗೋ ಎಂಟ್ರಿ ಆಯ್ತು. ಗೈಸ್ ಎಂಟ್ರಿ ಇವಾಗ ಫಸ್ಟ್ ತಾಂಡವ್ ಹೋಗ್ತಾರೆ. ನಂತರ ಕಂಟ್ರೋಲ್ ಆಗ್ತಾ ಇಲ್ಲ ನನಗೆ. ಎಂತ ಕಟ್ಟು ಎಷ್ಟು ಸತಿ ಕಟ್ ಮಾಡ್ತಾರೆ, ಕಂಟ್ರೋಲ್ ಆಗ್ತಾ ಇಲ್ಲ. ಹೋಗ್ತಾ ಕುಕ್ಸ್ ರೆಡಿ. ನಾನು ರಕ್ಷಿತಾ ಅವ್ರದ್ದಾದ್ಮೇಲೆ ಓಕೆ. ನನಗೆ ಮರ್ತು ಹೋಯ್ತು. ಭಾವಿ ಸ್ಟ್ಯಾಂಡ್ ಬೈ. ನಮ್ಮ ಜಡ್ಜ್ ನೋಡಿ. ಬಂಗುಡೆ ಹೇಗಿದೆಯಾ? ತುಂಬಾ ಚೆನ್ನಾಗಿದೆಯಮ್ಮ. ಥ್ಯಾಂಕ್ ಯು ಸರ್. ಕಾಫಿ ಏನ್ ತಿಂತಿದ್ದೀರಾ? ಮೆಲೋಡಿ. ಕಾಫಿ. ಬಾಯ್. See you, all the best. ಥ್ಯಾಂಕ್ ಯು. ರಕ್ಷಿತಾ ನಾನು ಹೇಳ್ತೀನಿ. ರಕ್ಷಿತಾ ಹಿಂದೆ ಬನ್ನಿ. ಗೈಸ್ ಇವಾಗ ನಂದೆ. ವೇಟ್ ರಕ್ಷಿತಾ ವೇಟ್. ಎಂಟ್ರಿ. ಇದೇ ಸಾಂಗ್ ಹೇಳಿಲ್ಲ ನೀನು. ಗೈಸ್ ಆಕ್ಚುಲಿ ಎಂತ ಗೊತ್ತುಂಟಾ, ಕರಿಬಾ ಸಪ್ಪನ್ನ ನನ್ನ ಕೋಟ್ಲೆ ಆಕ್ಚುಲಿ. ಓಕೆ ಎಷ್ಟು ಖುಷಿ ಆಗ್ತದೆ. ಕೋಟ್ಲೆ ಆಗಿದ್ದಾರೆ. ಊಟ ಮಾಡಲ್ವಾ ನೀವು? ಪಾಪ ನನ್ನ ಅಡ್ವಾಂಟೇಜ್ಗೋಸ್ಕರ ನನಗೆ ಇದೆ ಬೆನಿಫಿಟ್ ಸಿಗಬೇಕು ಅಂತ ಪಾಪ 14 ಇಡ್ಲಿ ತಿಂದಿದ್ದಾರೆ. ತುಂಬ ಥ್ಯಾಂಕ್ ಯು. ಬಟ್ ಜಸ್ಟ್ ಒಂದು ಅರ್ಧ ಇಡ್ಲಿಯಿಂದ ಅವರು ಇವರು ಮೇಘ ಅವರು ವಿನ್ ಆಗಿದ್ದಾರೆ. ಓಕೆ ಪರವಾಗಿಲ್ಲ, ನಾವು ಟ್ರೈ ಮಾಡಿದ್ದೀವಿ ಅಲ್ವಾ, ಅಷ್ಟೇ ಸಾಕು ಅಲ್ವಾ. ಊಟ ಇವರು ನಮ್ಮ ಆ್ಯಕ್ಚುಲಿ ಡೋರಾ, ನಮ್ಮ ಊರಿದ್ದಾರು ಡೋರಾ ಹಾಕಿನಿ. ಡೋರಾ ಚೂರು ಚಟ್ಟಿ ಪಾಡೊಂದು ಬೈದುಂಡು ಆ ಲಂಗ ಉಂಡಿ ಇರ್ನ ಅವರು ಇಲ್ಲಿ ತಿನ್ನುವ ನೋಡಿ ನನಗೆ ಆ್ಯಕ್ಚುಲಿ ಹೊಟ್ಟೆ ತುಂಬಿತು. ಹೌದಾ? ಆದ್ರೂ ಸಹ ತಿಂತ ಇದ್ದೀರಲ್ಲ. ಗೈಸ್ ನಮ್ಮ ಶೂಟಿಂಗ್ ಎಲ್ಲ ಆಯಿತು. ಮೇಘ ಮ್ಯಾಮ್ ಇಂದ ನಮಗೆ ಡೋನೆಟ್. ಹಾಯ್ ಹೇಗಿದೀಯಾ? ಇವರು ಆ್ಯಕ್ಚುಲಿ ಮ್ಯಾಮ್ದು ಮಗ. ಆ್ಯಕ್ಚುಲಿ ಒಂದು ಮಗ ಅಲ್ವಾ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದು ಇಟ್ಕೊಳ್ತೀರಾ? ಇದೆ ಪೇಮೆಂಟ್ ಆಗಿದೆ ಮ್ಯಾಮ್. ಸೊ ಶಿ ಹ್ಯಾಸ್ ಅಪ್ಗ್ರೇಡೆಡ್ ಅವರ್ ಫೋನ್. ಎಲ್ಲ ಲೋನ್ ಮ್ಯಾಮ್, EMI. ರಕ್ಷಿತಾ ಇಸ್ ಮೈ ಫೇವ್ರೆಟ್. ಥ್ಯಾಂಕ್ ಯು. ನಮ್ಮ ಮನೆಗೆ ಯಾವಾಗ ಬಂದು ಅಡುಗೆ ಮಾಡ್ತೀರಾ? ಬರ್ತೀನಿ, ಯಾವಾಗ ಕರೀತೀರಾ ಆ ಟೈಮಲ್ಲಿ ಇವಾಗಲೇ ಹೋಗೋಣ. ಬನ್ನಿ, ನಾನು ಯಾವಾಗಲೂ ರೆಡಿ. ಹೌದಾ? ನನಗೆ ಗೊತ್ತುಂಟು ನೀವು ತುಂಬ ನಿಮಗೆ ಇದೇ ಉಂಟು. ಇವಾಗ ಬಂದ್ರೆ ಮನೇಲಿ ನಾನಿರಲ್ಲ. ಮಿಸ್ಟರ್ ಹ್ಯಾಂಡ್ಸಮ್ ಅವ್ರು ಬಂದ್ರು. ಹೌದು. ಅದನ್ನೇ ತಲೆಗೆ ರೋಸ್ಟ್ ಕೊಟ್ಬಿಡಿ. ನನ್ನ ಸೂರಜ್ ಅಣ್ಣ ನೋಡಿ ಎಲ್ಲ ಶೇವಿಂಗ್ ಎಲ್ಲ ಮಾಡಿ ಶೇವಿಂಗ್ ಎಲ್ಲ ಮಾಡಿ ನಾನು ಯಾವಾಗ ಗಡ್ಡ ಬಿಟ್ಟಿದ್ದೆ. ಸೊ
ಇದೇ ವೀಕ್ ಕುಕ್ ಆಫ್ ದಿ ವೀಕ್ ಯಾರಿಗೆ ಬಂತು ಗೊತ್ತುಂಟಾ? ಮೇಘ ಅವರಿಗೆ ಬಂತು. ಓಕೆ, ಸೊ ಅವರ ಕೋಟ್ಲೆ ಆ್ಯಕ್ಚುಲಿ ಡೋರಾ ಅವರಿಗೆ ದೊಡ್ಡ ಗಿಫ್ಟ್ ಕೂಡ ಸಿಕ್ಕಿದೆ, ಹ್ಯಾಪಿ ಡೆಂಟ್ ಗಿಫ್ಟ್. ಕರಿಬಸಪ್ಪಣ್ಣ, ನಾನು ಆ್ಯಕ್ಚುಲಿ ಬ್ಯಾಂಬೂ ಬಿರಿಯಾನಿ ಮಾಡಿದ್ದೀನಿ. ಕರಿಬಸಪ್ಪಣ್ಣ ಜೊತೆಗೆ ತುಂಬಾ ಥ್ಯಾಂಕ್ ಯು. ನೀವು ಇರಲಿಲ್ಲ ಅಂದರೆ ನನಗೆ ಬ್ಯಾಂಬೂ ಬಿರಿಯಾನಿ ದಮ್ಮು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಥ್ಯಾಂಕ್ ಯು. ನಾನು ಟೇಸ್ಟ್ ಮಾಡಿ ನೋಡಿದೆ, ಸಖತ್ತಾಗಿತ್ತು. ಎಲ್ತಿ ಬೊಂಬು ಬಿರಿಯಾನಿ ಅವಳು ಡಿಶ್ ಎಕ್ಸ್ಪ್ಲೇನ್ ಮಾಡಕ್ಕೆ ಶುರು ಮಾಡ್ತಾರೆ. ಓಕೆನಾ? ಎಲ್ಲ ಇಲ್ಲಿ ಮಲಗಿರ್ತೀರ, ಮತ್ತೆ ಅಷ್ಟು ಮಲಗಬೇಕು. ಪಾಟ್ಲೆಗಳೇನು ಮಾಡಬೇಕು? ಬಂದು ಹಿಂದಿನಿಂದ ಬರ್ತೀರಾ, ಕೇಳ್ತೀರಾ? ಅವಳು ರೆಸಿಪಿ ಎಲ್ಲ ಶುರು ಮಾಡಿದ ತಕ್ಷಣ ನೀವು ಹೋಗ್ಬಿಡ್ತೀರಾ, ಮಲಗಿರ್ತೀರ. ಒಂದು ಪೋಲೆ ಓಕೆ ಓಕೆ, ರೆಡಿ ರೆಡಿ ಈಗ. ಇದು 5 ಕಾಲ ಆಯ್ತು. ರೆಡಿ ಆಕ್ಷನ್. ಚಂದ ಟುಡೇ ನಾನು ಅಡಿಗೆ ಎಂತ ಮಾಡೋದು ಗೊತ್ತುಂಟಾ? ಫಸ್ಟ್ ನಾನು ನಾಟಿ ಕೋಳಿ ಸಾರು ಮಾಡ್ತೀನಿ. ಓಕೆ, ನಾಟಿ ಕೋಳಿ ಸಾರು ಮಾಡಿದ ನಂತರ ಸೈಡಲ್ಲಿ ನಾನು ಒಂದು ಪರೋಟ ಮಾಡ್ತೀನಿ. ಪರೋಟ ಆಗುತ್ತಲ್ವಾ, ಆದ ನಂತರ ಒಂದು ದೊಡ್ಡ ಬಾರದ ಇರದಲ್ಲಿ ಒಂದು ಪರೋಟ ಹಾಕ್ತೀನಿ. ಆದ ನಂತರ ಕೋಳಿ ಹಾಕ್ತೀನಿ, ಪರೋಟ ಹಾಕ್ತೀನಿ, ಕೋಳಿ ಹಾಕ್ತೀನಿ, ಪರೋಟ ಹಾಕ್ತೀನಿ, ಕೋಳಿ ಹಾಕ್ತೀನಿ, ಮತ್ತೊಂದು ಪರೋಟ ಹಾಕ್ತೀನಿ, ಕೋಳಿ ಹಾಕಿದ ನಂತರ ಬಾರದ ಇರೆಗೆ ಚೆಂದ ಮಾಡಿ ಫೋಲ್ಡ್ ಮಾಡಿ ಅವರಿಗೆ ಕಟ್ಟಿ ಗೆಡ್ಡದಲ್ಲಿ ಇಟ್ಬಿಡ್ತೀನಿ. ಅದೇ ದಮ್ ಕೊಡುತ್ತೆ ಅಲ್ವಾ, ದಮ್ ಕೊಟ್ಟ ನಂತರ ನಂತರ ನಾನು ಶೆಫ್ ಮುಂಚೆ ಇಟ್ಟು ಅದೇ ಹೀಗೆ ಓಪನ್ ಮಾಡಿದ ನಂತರ ಶೆಫ್ ಅವರು ತಿಂತಾರೆ. ತಿಂದು ಕೂಡ ಆಯ್ತು. ಬಾಂಬೆಯಿಂದ ಡೆಲ್ಲಿಗೆ ಬಂದ್ಬಿಡ್ತು ಟ್ರೈನು. ಥ್ಯಾಂಕ್ ಯು. ಮುಗಿತಾ? ಸಮೀಕ್ಷಾ ಅವರು ಸಂಡೇದು ಬ್ಯಾಚ್ ಅಲ್ಲಿ ಫಸ್ಟ್ ಟೈಮ್ ಸಂಡೇ ಬ್ಯಾಚ್ ಅಲ್ಲಿ ಎಕ್ಸೈಟೆಡ್ ಇದೆಯಾ? ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಅಂಡ್ ನಿನ್ನ ಬಿಟ್ಟು ಸಾಟರ್ಡೆ ಬ್ಯಾಚ್ ಇಂದ ಸಂಡೇ ಬ್ಯಾಚ್ ಖುಷಿ ಆಯ್ತು ಅಂತ ಗೊತ್ತುಂಟು ನನಗೆ. ಸಮೀಕ್ಷಾ, ಬಾಯ್, ಆಲ್ ದ ಬೆಸ್ಟ್. ಬಾಯ್ ಬಾಯ್. ಓ ಅದು ನೋಡಿ, ನಡಿಯಮ್ಮ ಒಳಗೆ ಹೋಗಿ ನಡಿಯಮ್ಮ. ಬೆಳಿಗ್ಗೆ ಹೇಳ್ತಾರೆ ಬಾ ಅಮ್ಮ, ಇವಾಗ ಹೋಗ್ತಾ ಹೇಳ್ತಾರೆ ನಡಿಯಮ್ಮ. ನೋಡಿದ್ರಾ, ಇದೇ ಕಾಲ ಆಕ್ಚುಲಿ. ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತಾ ಇದ್ದೀರಿ. ಹಾಯ್ ಅಕ್ಕ. ನೋಡಿ ಸೂರಜ್ 6 ಗಂಟೆ ಬರುವಾಗ ಬಾ ಅಮ್ಮ ಇವರು ನನ್ನನ್ನು ಕೊಟ್ಲೆ ಸಖತ್ ಹೆಲ್ಪ್ ಮಾಡಿದ್ರು. ಬಾಂಬು ಚಿಕನ್ ದಮ್ಮು, ಹೌದು. ಇವರು ಜಾಸ್ತಿ ಕೊಟ್ಲೆ ಇದೆ ಮಾಡಲಿಲ್ಲ ಅಂದ್ರೆ ಅರೆ ಅದೇ 100% ಕೊಟ್ಟಿದ್ದಾರೆ ಕೋಟ್ಲೆ. ಬಟ್ ಸ್ವಲ್ಪ ಅಣ್ಣ ತಂಗಿದು ಇದೇ ಇರುತ್ತಲ್ವಾ. ನೀವು ಆ್ಯಕ್ಚುಲಿ ನನಗೆ ಬೆಸ್ಟ್ ಕೋಟ್ಲೆ ಆದರು. ಫುಲ್ ಕಿಚನ್ ಕ್ಲೀನ್ ಅಲ್ಲ. ನಮ್ಮ ಪಾರ್ಟ್ನರ್ ಅಲ್ಲ ಕ್ವಾಟ್ಲೆಗೆ ನೀವು ಕರಿಬೇವು ಸಪ್ಪಲ್ಲ ನೀವು ಬೇರೆ ಯಾರು ಅಂದ್ಬಿಟ್ರು. ಅಷ್ಟು ಕ್ವಾಟ್ಲೆ ಕಾಟ ತಾಡ್ಕೊಳಕ್ಕಾಗ್ತಾಯಿಲ್ಲ ಅವ್ರಿಗೆ. ಶೆಫ್ ಬಂದು ರಿಕ್ವೆಸ್ಟ್ ಮಾಡಿರಲಿಲ್ಲ, ಅವ್ರಿಗೆ ಹೆಲ್ಪ್ ಮಾಡಿಲ್ಲ. ಸರ್ ಟೇಬಲ್ ಮೇಲೆ ಹೊತ್ತು ಕೂತ್ಕೊಂಡ್ಬಿಡ್ಬೇಕಿತ್ತು ನೀವು ಇವತ್ತು. ತುಂಬಾ ಕಿರಿಕ್ ಮಾಡ್ತಾರೆ. ಹೆಲ್ಪ್ ಮಾಡಿದ್ರು ಅಂದ್ರೆ ನಂತರ ಹೆಲ್ಪ್ ಮಾಡಿದ್ರು. ಇದು ಹೇಗೆ ಆಗ್ತಾರೆ, ಚಿಕನ್ಗೆ ಹೇಗೆ ತೊಳಿಬೇಕು, ಹೇಗೆ ಸ್ನಾನ ಮಾಡಿಸ್ಬೇಕು, ಇದು ಹೇಗೆ ಮಾಡ್ಬೇಕು. ಅವ್ರಿಗೆ ಏನ್ ಗೊತ್ತು? ಅವ್ರು ರಾ ಚಿಕನ್ ತಿನ್ನೋದವ್ರು. ಅವ್ರ ಗೆಟಪ್ ನೋಡು. ಕಾಡಲ್ಲಿ ತೊಳ್ಕೊಂಡೆಲ್ಲ ತಿಂತೀರಾ ನೀವು? ಇವರು ಹೇಳ್ತಿರೋದು ನಾವು ಚಿಕನ್ಗೆ ತೊಳಿಬೇಕು, ಇವರು ವಾಶ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ನಾನ ಮಾಡಿಸಿ ಅಂತ, ಕೋಳಿಗೆ ಸ್ನಾನ ಮಾಡಿಸಿ ಅಂತ. ಕೋಳಿ ಮಾಂಸಗಲ್ಲ, ಬಚ್ಚಿರೋ ಕೋಳಿ ಕೋಳಿಗೆ ಸ್ನಾನ ಮಾಡಿಸ್ಬಿಟ್ಟು ಯಾವ ಬಟ್ಟೆ ಹಾಕೊಂಡು ಕರ್ಕೊಂಡ್ಬರ್ಲಿ ಅಂತ ಕೇಳ್ತೀರಾ. ಅಡುಗೆ ನೀವು ಮಾಡಿದ್ರಲ್ಲಿ ಇವತ್ತು ಚಿಕನ್ ಬಿರಿಯಾನಿ ತುಂಬ ಹೆಲ್ದಿ ಆಗಿತ್ತು, ತುಂಬ ಮಸಾಲೆ ಅಚ್ಚುಕಟ್ಟಾಗಿತ್ತು, ಉಪ್ಪು ಖಾರ ಕರೆಕ್ಟಾಗಿತ್ತು. ಯಾಕಂದರೆ ಯಾವಾಗಲೂ ಸ್ವಲ್ಪ ಉಪ್ಪು ಕಮ್ಮಿನೇ ತಿನ್ನಬೇಕು. ಉಪ್ಪು ಕಮ್ಮಿ ತಿನ್ನೋದ್ರಿಂದ ನಿಮಗೆ ಕೋಪ ಕಮ್ಮಿ ಆಗ್ತದೆ, ಬಿ ಪಿನೂ ಕಡಿಮೆ ಆಗುತ್ತೆ, ಹೆಲ್ತ್ ಚೆನ್ನಾಗಿರ್ತದೆ. ಸೊ ನಾನಿವತ್ತು ಮಾಡಿದಂಥ ನಮ್ಮ ತಂಗಿಯಮ್ಮ ಮಾಡಿರ್ತಕ್ಕಂಥ ಬಿರಿಯಾನಿ ಬೊಂಬು ಬಿರಿಯಾನಿ ಸೂಪರ್ ಆಗಿದೆ, ಎಕ್ಸ್ಟ್ರಾ ಆರ್ಡಿನರಿ. ಗಾಡ್ ಬ್ಲೆಸ್ ಯು. ಗೊತ್ತಿಲ್ಲ ಅಂತೇಳಿ ಇವತ್ತು ಅಡುಗೆ ಚೆನ್ನಾಗೇ ಮಾಡಿದೆ.
ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವು? ಆ್ಯಕ್ಚುಲಿ ನನ್ನ ಕೋಟ್ಲಿ ಕಿಚನ್ ಶೂಟ್ ಆಯಿತು. ನಿನ್ನೆ ರಾತ್ರಿ ನಾನು ಬಸ್ಸಲ್ಲಿ ಕುತ್ಕೊಂಡಿದ್ದೀನಿ. ಊರಿಗೆ ಹೋಗ್ತಾ ಇದ್ದೀನಿ ನಾನು. ಇನ್ನು ತನಕ ನಾನು ರೀಚ್ ಆಗಲಿಲ್ಲ. ಯಾವಾಗಲೂ ನಾನು ಬೆಳಿಗ್ಗೆ ಒಂದು 6 ಗಂಟೆಗೆ ರೀಚ್ ಆಗ್ತೀನಿ. ಬಟ್ ಟುಡೇ ನನ್ನ ಬಸ್ ಸ್ವಲ್ಪ ಲೇಟ್ ಉಂಟು. 8 ಗಂಟೆ ಆಯಿತು, ನಾನು ಇನ್ನೂ ತನಕ ರೀಚ್ ಆಗಲಿಲ್ಲ. ಮನೆಯವರು ವೇಟ್ ಮಾಡ್ತಾಯಿದ್ದಾರೆ, ಯಾವಾಗ ಬರ್ತೀಯಾ ಅಂತ. ಇವಾಗ ಒಂದು 20 ಮಿನಿಟ್ಸಲ್ಲಿ ನಾನು ರೀಚ್ ಆಗ್ತೀನಿ.